ಆಗಬೇಕಾಗಿತ್ತು. ರಾಚಯ್ಯನವರು ಅಂತ ಒಬ್ಬ ಬರಿಷ್ಠ ನಾಯಕರಾಗಿ ಬೆಳೆದಿದ್ರು. ಅವರು ಬಿ ರಾಚಯ್ಯನವರು ಎಂದಿದ್ರು, ಅವ್ರು ಆಗಬೇಕಾಗಿತ್ತು, ಆಗಲಿಲ್ಲ, ದುರಂತ. ಆನಂತರ ಖರ್ಗೆ ಅವ್ರು ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಯಾಕಂದರೆ ಆ ಸಂದರ್ಭ ಧರ್ಮಸಿಂಗ್ ಅವರು ಆಗಿಬಿಟ್ರು, ಇವ್ರ ಮಿತ್ರರು. ಹೌದು. ಹೀಗಾಗಿ ಏನಾಗ್ಯದಪ್ಪ ಅಂದ್ರೆ ಅವ್ರಿಗೂ ಒಳಗೆ ಮೂಲ ಆಗ್ಯದ, ಅಸಮಾಧಾನ ಅದ ಇಲ್ಲ ಅಂತ ತಂದೆಲ್ರಿ. ಮತ್ತು ಇವತ್ತು ತಂದೆ ಬೆಳೆದಿದ್ದು ತನಗೂ ಒಂದು ಅವಕಾಶ ಸಿಗ್ತಿತ್ತು ಇವತ್ತು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಈಗ ಉದಾಹರಣೆಗೆ ದೇವೇಗೌಡರು ಬೆಳೆದ ಪ್ರಧಾನಿ ಆದರು, ಅವ್ರ ನಂತರ ತನ್ನ ಮಗನ ತಂದೆ ಸೇಮ್ ಮಾಡಿದ್ರು. ಹಾಗೆ ನಮಗೂ ಆಗ್ತಿತ್ತು, ಆ ಪ್ರಮಾಣದಲ್ಲಿ ಬೆಳೀತಿದ್ದ ಅನ್ನುವಂಥ ಒಂದು ಮೂಲೆಯಲ್ಲಿ. ಹೀಗಾಗಿ ಡಿ ಕೆ ಶಿ ಅವರು ಪರ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಆದರೆ ಅವರು ಸಹಿತ ಅಷ್ಟು ಓಪನ್ ಆಗಿ ಅವ್ರ ಪರ ನಿಲ್ಲೋ ಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ಇಡೀ ಈ ಒಂದೇನು ಸಿದ್ದರಾಮಯ್ಯ ಸುತ್ತಮುತ್ತಲಿದ್ದಂಥ ಒಂದೇನು ಬಳಗದ, ಆ ಬಳಗ ಅಷ್ಟು ಸುಲಭವಾಗಿ ಡಿ ಕೆ ಶಿ ಅವ್ರಿಗೆ ಬೆನ್ನು ಹತ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾರೆ. ಅದು ಇಷ್ಟೊಳಗೆ ಆಗ್ಬೇಕಾಗಿತ್ತು, ಅವರು ಇಷ್ಟೊಳಗೆ ಆಗ್ಬೇಕಾಯ್ತು ಡಿ ಕೆ ಶಿ ಅವರು. ಅದು ಈಗ ಉತ್ತರ ಬರ್ಬೇಕಾಯ್ತು, ಎಲ್ಲಪ್ಪ ಬಿಟ್ಟು ಕೊಡ್ತಾರೆ ಅಂತ ಮಾತ್ರ ಬರ್ಬೇಕಾಯ್ತು, ಮತ್ತೇನು ಬರ್ಬೇಕಾಯ್ತು. ಬಟ್ ಇನ್ನುಳಿದ ಯಾವ ಒಂದಿಷ್ಟು ಏನು ಹಳೆ ಮೈಸೂರು ಏರಿಯಾದಲ್ಲಿ ಕೆಲವೊಂದಿಷ್ಟು ಇವ್ರು ಬೆಂಬಲಿಗರನ್ನು ಬಿಟ್ಟರೆ ಉಳಿದವ್ರು ಯಾರು ಮಾತಾಡ್ತಿಲ್ಲ ಅವ್ರ ಪರವಾಗಿ. ಅದು ಅವ್ರಿಗೆ ಮನವರಿಕೆ ಆಗ್ಯದ. ಅವ್ರಿಗೆ ಈಗ ಭಯ ಏನದಪ್ಪ ಅಂತಂದ್ರೆ ಡಿ ಕೆ ಶಿ ಅವ್ರಿಗೆ. ಮತ್ತೆ ಇನ್ನೊಂದಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಅವ್ರದೇ ಆದಂಥದ್ದು ಒಂದು ಬಳಗ ಇಲ್ಲ ಅಂತ ಹೇಳ್ತೀರಾ ನೀವು? ಉತ್ತರ ಕನ್ನಡದಲ್ಲಿ ಈಗ ಇದ್ದಾರೆ, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಗ್ಗೆ ಹೇಳ್ತಾರೆ, ಅವ್ರ ಶಿಷ್ಯರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಮುಂದೆ ಅದ್ರ ಜೊತೆಗೆ ಇತ್ತೀಚೆಗೆ ಬಂದಂಥ ನಮ್ಮ ಸೌದಿಯವರಾಗಿರ್ಬೋದು, ಇವರು ಅವ್ರ ಬಗ್ಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಈಗ ನಮ್ಮ ಸೌದಿಯವ್ರಿಗೆ ಏನು ಭಯ ಅದಪ್ಪ ಅಂತಂದ್ರೆ ಈ ಸತೀಶ್ ಅವರು ಅತ್ಯಂತ ಪ್ರಿಯ ಅದರ ಸಿದ್ದು ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ಸರ್ ಅದೇ ನೆಕ್ಸ್ಟ್ ಕ್ವಶನ್ ನಮ್ದು ಅದೇ ಇತ್ತು. ಅಂದರೆ ಏನಪ್ಪ ಅಂದರೆ ಡೈರೆಕ್ಟಾಗಿ ಕ್ವಶನ್ ಏನಪ್ಪ ಅಂತಂದರೆ, ಸಚಿವರಾಗದಿದ್ದರೆ ಸೌದಿಯವರು ಏನು ಮಾಡಬಲ್ಲರು? ಸರಿ, ಅದು ನಿಮ್ಮ ಪ್ರಶ್ನೆ, ಅದು ತಪ್ಪಂತಿಲ್ಲ. ಏನು ಮಾಡಬಲ್ಲರು ಅನ್ನೋಕ್ಕಿಂತರೂ ಏನಾದರೂ ಮಾಡಿ ಸಚಿವರು ಆಗಬೇಕು ಅನ್ನೋಂಥ ಪ್ರಯತ್ನ ಮಾತ್ರ ನಡೆಸಿದ್ದಾರೆ ಅವರು, ಇಲ್ಲಂತಲ್ಲ. ಯಾಕಂದ್ರೆ ಅವ್ರಿಗೆ ಈಗ ಡೂ ಆರ್ ಡೈ ಪರಿಸ್ಥಿತಿ. ಈಗ ನಾವು ಬಿ ಜೆ ಪಿ ಹೋಗ್ತಾನಪ್ಪ ಅಂದ್ರೆ ಹೊಳ್ಳಿ ಹೋಗ್ಲಿಕ್ಕಾಗಲ್ಲ. ಅಲ್ಲಂತೆ ಅವ್ರು ಅತ್ಯಂತ ಕಡು ವಿರೋಧಿ ಅಂದರು ಅಡ್ಡಿಲ್ಲ ರಾಜಕೀಯವಾಗಿ. ರಮೇಶ್ ಜಾರಕಿಹೊಳಿ ಈಗಲೂ ದಿನಗಳ ಹಿಂದೆ ಹೇಳಿಬಿಟ್ಟಿದ್ದಾರೆ, ನಾವು ಬಿ ಜೆ ಪಿನ ಬರಗೊಳ್ಳೋದಿಲ್ಲ ಅವ್ರಿಗೆ ಅಂತೇಳಿ. ಈ ಪರಿಸ್ಥಿತಿ ಅಲ್ಲ, ನಮ್ಗೆ ಈವನ್ ಶಾನ್ ಅವ್ರ ತನಕ ನಮ್ಮದು ಹಿಡುತ್ತದ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಅಂದಾಗ ಮೊದಲಿನ ಸೌದಿ ಬಿ ಜೆ ಪಿ ಜೊತೆ ಸಂಪರ್ಕ ಇತ್ತು, ಅದು ಇವತ್ತು ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅಂದ್ರೆ ಅವ್ರು ಇದರಲ್ಲಿ ಇದು ಬಡದಾಡಬೇಕಾಗ್ತದೆ, ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಸಾಫ್ಟ್ ಕಾರ್ನರ್ ಇಟ್ಕೊಂಡು ಹೊರಟಿದ್ದಾರೆ. ಸರ್, ಸೌದಿ ಅವರಿಗೆ ಒಂದು ದೊಡ್ಡ ಗಂಡಾಂತರ ಕಾದಿದೆಯಾ ಅಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸಚಿವ ಸಂಪುಟದಲ್ಲಿ ಇವಾಗ ಮೇನ್ ಅಂತಂತಂದರೆ ಡಿ ಕೆ ಶಿ ಅವ್ರಿಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಭುತ್ವ ಸಿಗಬೇಕು, ಇಲ್ಲಪ್ಪ ಅಂತಂದರೆ ಒಂದು ಪ್ರಾಬಲ್ಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋದಾಗ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಹಿಡ್ತಾ ಇರೋ ವ್ಯಕ್ತಿ ಬೇಕು, ಅದು ಸೌದಿಯವ್ರ ಯೋಗ್ಯ ಅನ್ನುವಂತಹ ಮಾತು. ಈ BDCC ಎಲೆಕ್ಷನ್ ಆಗಲಿ ಇವೆಲ್ಲ ಎಲೆಕ್ಷನ್ಗಳಲ್ಲಿ ನೋಡಿದಾಗ ಸೌದಿಯವ್ರದ್ದು ಒಂದು ಸ್ವಲ್ಪ ಧ್ವನಿ ಸ್ವಲ್ಪ ಜಾಸ್ತಿ ಇದೆ. ಸೊ ಅವರನ್ನು ಅವ್ರ ಬಣಕ್ಕೆ ಸೇರಿಸ್ಕೊಂಡು, ಇಲ್ಲಾಂದರೆ ಅವ್ರ ಬಳಗಕ್ಕೆ ಸೇರಿಸ್ಕೊಂಡ್ರೆ ಡಿ ಕೆ ಶಿ ಅವ್ರಿಗೆ ಯೋಗ್ಯನಾ? ಅದು ಸಹಜದಲ್ಲಿ ರಾಜಕೀಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಪರ ಇದ್ದಂಥ ವ್ಯಕ್ತಿ ಹುಡುಕ್ತಾ ಇರ್ತಾರೆ. ಇವತ್ತು ಸತೀಶ್ ಅವರು ತಮ್ಮ ಗುರು ಅಂತ ಅನ್ರಿ, ಮತ್ತೆ ನೋಡ್ರಿ ನಮ್ಮ ಸಿದ್ದರಾಮಯ್ಯ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯರಿಗೆ ಸತೀಶರಷ್ಟು ಸಮೀಪ ಸೌದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಸಿದ್ದರಾಮಯ್ಯರಿಗೆ ಕಷ್ಟ ಸಮಯದಲ್ಲಿ ಅಹಿಂದ ಸಂಘಟನೆ ಮಾಡುವಲ್ಲೇ ಭಾಳ ದೊಡ್ಡ ಹೆಲ್ಪ್ ಮಾಡಿದವರು ಸತೀಶ್ ಅವರು, ಜೊತೆಗೆ ಅವ್ರ ಕುಟುಂಬದವರು. ಹೀಗಾಗಿ ಅವ್ರ ಬಗ್ಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಅದ ಅವರಿಗೆ. ಅದೇ ಕಾರಣಕ್ಕೆ ಇದು ಅವ್ರಿಗೆ ಗೊತ್ತಿದೆ ಸೌದಿಯರಿಗೆ. ಆದರೂ ಸಹಿತ ಆದರೂ ಅನಿವಾರ್ಯವಾಗಿ ಬಂದಿದ್ದಾರೆ. ಇವತ್ತು ಅವರು ಏನಾದರೂ ಶತ ಪ್ರಯತ್ನ ಮಾಡಿ ಈ ಮುಂದಿನ ಕ್ಯಾಬಿನೆಟ್ ಸೇರ್ಬೇಕಂತ ಇದ್ದಾರೆ.